ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಯತ್ನಾಳ್ಗೆ ಸಿಕ್ಕೇ ಬಿಡ್ತಲ್ಲ ಗುಡ್ ನ್ಯೂಸ್. ಬೈ ಎಲೆಕ್ಷನ್ ಹೊತ್ತಲ್ಲೇ ಎಲ್ಲ ಕ್ಲಿಯರ್. ಬಿಜೆಪಿ ಹೈಕಮಾಂಡಿಂದ ಅತಿ ದೊಡ್ಡ ಹೆಜ್ಜೆ. ಕರ್ನಾಟಕ ಬಿಜೆಪಿ, ಕರ್ನಾಟಕ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಇದು ಮೆಗಾ ನ್ಯೂಸ್. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈ ಬಗ್ಗೆ ಮೊನ್ನೆನೇ ರಿವ್ಯೂ ಒಂದು ರಿಪೋರ್ಟನ್ನು ಇಟ್ಟಿತ್ತು, ಗಮನಿಸಿರ್ತೀರಿ ನೀವು ಕೆಲವರಾದರೂ. ಯತ್ನಾಳ್ಗೆ ಪ್ರಚಾರಕ್ಕೆ ಯಾಕೆ ಬಿಟ್ಕೊಳ್ತಾ ಇದೆ ಬಿ ಜೆ ಪಿ? ಚರಂತಿಮಠ ಅವರು ಸ್ನೇಹಿತ, ವೈಯಕ್ತಿಕ ಸಂಬಂಧ ಏನೇ ಹೇಳಬಹುದು, ಪಕ್ಷವೇ ಅದನ್ನು ತಿರಸ್ಕರಿಸಬಹುದಿತ್ತಲ್ವ. ಚರಂತಿಮಠ ಅವರು ವೈಯಕ್ತಿಕ ಹಿನ್ನೆಲೆಯಲ್ಲಿ ತಮಗೆ ಬೇಕಾದಂಗೆ ನಿರ್ಧಾರ ಮಾಡೋಕ್ಕಾಗತ್ತಾ? ಚರಂತಿಮಠ ಅವರು ಟಿಕೆಟ್ ತೊಗೊಂಡಿರೋದು ಬಿ ಜೆ ಪಿಯಿಂದ, ಅವ್ರು ಬಿ ಜೆ ಪಿ ಅಭ್ಯರ್ಥಿ, ಬಿ ಜೆ ಪಿ ಪಕ್ಷ ಹೇಳ್ದಂಗೆ ಕೇಳಬೇಕಾಗತ್ತೆ. ಹೈಕಮಾಂಡ್ ಅನುಮತಿ ಇಲ್ಲದೆ ಏನೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಒಂದು ಕಡ್ಡಿನೂ ಎತ್ತಿಡೋಕ್ಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ಬಾಗಲಕೋಟೆಗೆ ಹೋಗಿ ಅಬ್ಬರದ ಪ್ರಚಾರವನ್ನು ಮಾಡ್ತಾರೆ ಯತ್ನಾಳ್. ಅಂದಾಗಲೇ ಒಂದಿಷ್ಟು ಅನುಮಾನಗಳು ಬಂತು, ಏನೋ ಆಗಿದೆ ಬೆಳವಣಿಗೆ, ಏನೋ ಒಂದು ಆಗ್ತಿದೆ ಅಂತ. ಈ ಬಗ್ಗೆ ರಿವ್ಯೂ ರಿಪೋರ್ಟನ್ನು ಇಟ್ಟಿತ್ತು. ಅದಾದ ಮೇಲೆ ಕೇಂದ್ರ ಸಚಿವರೇ ಘೋಷಣೆಯನ್ನೇ ಮಾಡಿಬಿಟ್ರು ಸೋಮಣ್ಣವರು. ಯತ್ನಾಳ್ ಒಬ್ಬ ಸ್ಟ್ರಾಂಗ್ ಲೀಡರ್, ಯತ್ನಾಳ್ ಹೋದರೆ ಪಕ್ಷಕ್ಕೆ ಲಾಭ ಆಗುತ್ತೆ, ಸಣ್ಣ ಪುಟ್ಟದ್ದೆಲ್ಲ ಸಮಸ್ಯೆ ಆಗಿರುತ್ತೆ, ಅದನ್ನೆಲ್ಲ ಹೈಕಮಾಂಡ್ ಸರಿ ಮಾಡುತ್ತೆ ಅನ್ನುವ ಮೂಲಕ ಹೈಕಮಾಂಡೇ ಇದನ್ನೆಲ್ಲ ಸರಿ ಮಾಡ್ತಿದೆ ಅನ್ನುವ ಸ್ಪಷ್ಟ ಸೂಚನೆ ಕೊಟ್ಟರು. ಅವ್ರೇನು ಸುತ್ತಿ ಬಳಸಿ ಹೇಳಿಲ್ಲ, ನೇರವಾಗೇ ಹೇಳಿಬಿಟ್ರು. ಏನೇನಿದೆಯೋ ಅದನ್ನೆಲ್ಲ ಈಗ ತಾಯಿ ಹೆಂಗೆ ಮಕ್ಕಳ ತಪ್ಪನ್ನು ತಿದ್ದುತ್ತಾಳೋ ಹಾಗೆ ಪಕ್ಷ ಅನ್ನುವ ಮೂಲಕ ಯತ್ನಾಳ್ ಅವರ ತಪ್ಪನ್ನು ಪಕ್ಷ ತಿದ್ದಿದೆ ಅನ್ನುವ ಸೂಚನೆ ಕೊಟ್ಟರು. ಯತ್ನಾಳ್ ಹೋಗಿ ಪ್ರಚಾರ ಮಾಡೋದ್ರಿಂದ ಒಳ್ಳೆಯದಾಗತ್ತೆ ಅಂತ ಕೇಂದ್ರ ಸಚಿವ, ಸೀನಿಯರ್ ಲೀಡರ್, ಹೈಕಮಾಂಡ್ ಮಟ್ಟದಲ್ಲೇ ಈಗ ಓಡಾಟ ಅಲ್ವಾ ಅವ್ರದ್ದು, ಅವರೇ ಹೇಳಿದ್ರಲ್ವ. ಈಗ ನೋಡಿ, ಸದಾನಂದ ಗೌಡ್ರು ಕೇಂದ್ರ ಸಚಿವರಾಗಿದ್ದವರು, ಈಗ ಬಿ ಜೆ ಪಿಯಲ್ಲಿ ಸೀನಿಯರ್ ಮೋಸ್ಟ್ ಲೀಡರು. ಸದಾನಂದ ಗೌಡರು ಕೂಡ ಯತ್ನಾಳ್ ಬಲದ ಬಗ್ಗೆ ಮುಕ್ತ ಕಂಠದಿಂದ ಶ್ಲಾಘಿಸ್ತಿದ್ದಾರೆ. ಅವರು ಬರೋದರಿಂದ ಪಕ್ಷಕ್ಕೆ ಒಳ್ಳೆಯದಾಗತ್ತೆ, ಯತ್ನಾಳ್ ಬಲ ಈಗ ಪಕ್ಷಕ್ಕೆ ಬೇಕು ಅನ್ನೋದನ್ನು ಸದಾನಂದ ಗೌಡರು ಓಪನ್ ಆಗಿ ಹೇಳ್ತಿದ್ದಾರೆ. ಆ ಕಡೆ ಶ್ರೀರಾಮುಲು ಅವರು ಕೂಡ ಒಬ್ಬರು ಪಕ್ಷದ ಸ್ಟ್ರಾಂಗ್ ಲೀಡರ್. ಅವ್ರು ಹೇಳ್ತಿದ್ದಾರೆ ಯತ್ನಾಳ್ ಪ್ರಚಾರಕ್ಕೆ ಬರಲೇಬೇಕು, ಯತ್ನಾಳ್ ಬಂದರೆ ಪಕ್ಷಕ್ಕಿರೋ ಅನುಕೂಲ, ಇವತ್ತು ಅವ್ರಿಗಿರುವಂಥ ಜನಬೆಂಬಲ ಕಳ್ಕೊಳ್ಳೋಕ್ಕಾಗಲ್ಲ ಪಕ್ಷ, ಅವರು ಬರಬೇಕು ಅಂತ ನಾವು ಎಲ್ಲರೂ ಸಪೋರ್ಟ್ ಮಾಡ್ತೀವಿ ಅಂತ ಶ್ರೀರಾಮುಲು ಅವರು ಅತ್ಯಂತ ಮುಕ್ತವಾಗಿ ಯತ್ನಾಳ್ ಅವರನ್ನು ಸ್ವಾಗತಿಸ್ತಿದ್ದಾರೆ ಪಕ್ಷಕ್ಕೆ. ಸೊ ಉಚ್ಚಾಟಿತ ನಾಯಕನ ಬಗ್ಗೆ ಈ ರೀತಿ ಪಕ್ಷದ ಸೀನಿಯರ್ಸ್ ಮತ್ತು ಸ್ಟ್ರಾಂಗ್ ಲೀಡರ್ಸು ಮುಕ್ತವಾಗಿ ಈಗ ಓಪನ್ ಮಾಡ್ತಿದ್ದಾರೆ. ಅಂದರೆ ಅದು ಸುಮ್ಮನೆ ಅಂತೂ ಆಗಲ್ಲ, ಪಕ್ಷ ವಿರೋಧಿ ಚಟುವಟಿಕೆ ಆಗತ್ತೆ ಇದು. ಹೈಕಮಾಂಡ್ ಒಪ್ಪಿಗೆ ಅನುಮತಿ ಇಲ್ಲದೆ ಉಚ್ಚಾಟಿತ ನಾಯಕನನ್ನು, ಪಕ್ಷಕ್ಕೆ ಕೇಡು ಮಾಡಿದಂಥ ಒಬ್ಬ ನಾಯಕನನ್ನು ಹೊಗಳಿದ್ರೆ ಅದು ಪಕ್ಷ ವಿರೋಧಿ ಚಟುವಟಿಕೆ ಆಗತ್ತೆ. ಆದರೂ ಹೊಗಳ್ತಿದ್ದಾರೆ, ಅವರೇ ಬೇಕು ಅಂತಿದ್ದಾರೆ. ಅಂದರೆ ಹೈಕಮಾಂಡ್ ಈಗ ಯತ್ನಾಳ್ ಅವರನ್ನು ರೆಡ್ ಕಾರ್ಪೆಟ್ ಹಾಸಿ ಕರ್ಕೊಳ್ತಿದೆ ಅನ್ನೋದರ ಸ್ಪಷ್ಟ ಸೂಚನೆ ಈಗ ಸಿಕ್ಕಿದೆ. ಇದು ವಿಜೇಂದ್ರ ಮತ್ತು ಯಡಿಯೂರಪ್ಪನವರಿಗೆ ನುಂಗಲಾರದ ತುತ್ತಾಗತ್ತಾ? ವಿಜೇಂದ್ರ ಅವರನ್ನು ಅಧ್ಯಕ್ಷ ಕುರ್ಚಿಯಿಂದ ಇಳಿಸಿಲ್ಲ ಹೈಕಮಾಂಡ್, ಆದರೆ ಅವಧಿ ಎಲ್ಲಿ ತನಕ ಇರುತ್ತೆ ಅನ್ನೋದರ ಸ್ಪಷ್ಟ ಸೂಚನೆ ಸಿಕ್ಕಿಲ್ಲ. 28 ಚುನಾವಣೆ ತನಕನೂ ಕಂಟಿನ್ಯೂ ಆಗಬಹುದು ಅನ್ನೋ ಥರ ಕಾಣಿಸ್ತಿದೆ. ಆರ್ ಅಶೋಕ್, ವಿಜೇಂದ್ರ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರೆಲ್ಲರ ನಾಯಕತ್ವ ಬೇಕು, ಮುಂದುವರಿಯುತ್ತೆ ಅಂತ ಮಾತ್ರ ಕಾರ್ಯಕಾರಿಣಿಯಲ್ಲಿ ಸುಳಿವು ಕೊಟ್ಟಿದ್ದಾರೆ. ಯಾವುದೇ ಹೆಚ್ಚಿನ ಸ್ಪಷ್ಟನೆ ಈ ಬಗ್ಗೆ ಸಿಕ್ಕಿಲ್ಲ, ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ. ಇದರ ನಡುವೆ ಒಂದು ಮೆಗಾ ಟ್ವಿಸ್ಟ್ ಅಂದರೆ ಯತ್ನಾಳ್ ಅವರ ಎಂಟ್ರಿ ಆಗಿದೆ ಈಗ ಕಮಲಕೋಟೆಗೆ ಅನ್ನೋದು ಯಾವುದೇ ಅನುಮಾನ ಕಾಣಿಸ್ತಿಲ್ಲ. ಯತ್ನಾಳ್ ಅವರ ಎಂಟ್ರಿ ಆಗಿದೆ. ಆ ಮೂಲಕ ಅವ್ರಿಗೆ ಸ್ಥಾನಮಾನಗಳನ್ನು ಕೊಡ್ತಾರಾ ಅಥವಾ 28 ಚುನಾವಣೆ ಅಷ್ಟೊತ್ತಿಗೆ ಬಿಗ್ ಸರ್ಪ್ರೈಸೇ ಕಾದಿದೆಯಾ ರಾಜ್ಯ ಬಿ ಜೆ ಪಿಯಲ್ಲಿ? ಒಟ್ಟಿನಲ್ಲಿ ಯತ್ನಾಳ್ ಈಗ ಬಲಿಷ್ಠರಾಗಿದ್ದಾರೆ ಕರ್ನಾಟಕದಲ್ಲಿ ಅನ್ನೋದನ್ನು ಬಿ ಜೆ ಪಿಯವರೇ ಹಾಡಿ ಹೊಗಳುತ್ತಿದ್ದಾರೆ. ಬಸವರಾಜ ಪಾಟೀಲ್ ಯತ್ನಾಳ್ ಅವರನ್ನು ಒಪ್ಕೊಂಡಿದ್ವಿ. ಇವತ್ತು ಕೂಡ ನಾವು ಬಸವರಾಜ ಪಾಟೀಲ್ ಯತ್ನಾಳ್ ಅವರು ನಮ್ಮ ನಾಯಕರಂತ ಇದ್ದೀವಿ. ಬೇರೆ ಬೇರೆ ಕಾರಣಗಳಿಂದ ಅವರಿಗೆ ಪ್ರಚಾರಕ್ಕೆ ಹೋಗ್ಬೇಕಾ ಬೇಡ ಅನ್ನಂತ ಟೈಮಲ್ಲಿ ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ, ಹಿಂದೂ ಪರ ಕಾರ್ಯಕರ್ತರೆಲ್ಲರೂ ಕೂಡ ಬಸವರಾಜ ಪಾಟೀಲ್ ಯತ್ನಾಳ್ ಅವ್ರು ಬರ್ರಿ ಅನ್ನಂತ ಒತ್ತಾಯವನ್ನು ಕೂಡ ಮಾಡ್ತಿರೋ ಕಾರಣ ಎಂತ ಪರಿಸ್ಥಿತಿಯಲ್ಲಿ ಕೂಡ ಅವ್ರು ಬಂದ್ರೆ ನಮ್ಗೆ ದೊಡ್ಡ ಶಕ್ತಿನೇ. ನಮ್ಮ ರಾಜ್ಯಾಧ್ಯಕ್ಷರು ಆ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಇವ್ರು ಬರಬಾರ್ದು ಅವ್ರು ಬರಬಾರ್ದೇನಿಲ್ಲ. ಇಲ್ಲಿ ಸಂಗಮ ಸೇರಿದೆ. ಭಾರತೀಯ ಜನತಾ ಪಾರ್ಟಿ ಎಲ್ಲಾ ಜಿಲ್ಲೆಗಳಿದ್ದಂತ ಎಲ್ಲಾ ನಾಯಕರು, ಶಾಸಕರೆಲ್ಲರೂ ಕೂಡ ಸಂಗಮ ಆಗಿ ಇವತ್ತು ಚುನಾವಣೆ ಮಾಡ್ತಾ ಇದೀವಿ. ಇವತ್ತು ಕೂಡಲ ಸಂಗಮದಲ್ಲಿ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿ ನಾಯಕರೆಲ್ಲರೂ ಸಂಗಮ ಆಗಿ ಚುನಾವಣೆ ಮಾಡ್ತಾ ಇದ್ವು. ಅವ್ರಿಗೆ ಬೇರೆ ಬೇರೆ ಕಾರಣಗಳಿಂದ ಟೆಕ್ನಿಕಲಿ ಪ್ರಾಬ್ಲಮ್ ಇರೋ ಕಾರಣ ಎಂತ ಪರಿಸ್ಥಿತಿಯಲ್ಲಿ ಬರಬೇಕಾ ಬರಬಾರ್ದನ್ನಂತ ಯೋಚನೆ ಇದೆ ನಮ್ಮ ಮನಸ್ಸಿನಲ್ಲಿ, ನಮ್ಮ ಅಧ್ಯಕ್ಷರ ಮನಸ್ಸಿನಲ್ಲಿ, ನಮ್ಮೆಲ್ಲ ಇಲ್ಲಿ ಕುಂತಂತ ಎಲ್ಲ ನಾಯಕರ ಮಧ್ಯದಲ್ಲಿ ಕೂಡ ನಮ್ಮ ಬಸವ ಪಾಟೀಲ್ ಯತ್ನಾಳ್ ಬರೋದ್ರಿಂದ ಪಾರ್ಟಿಗೆ ಲಾಭ ಆಗುತ್ತೆ ಅನ್ನೋ ವಿಶ್ವಾಸ ನಮ್ಮೆಲ್ಲರದು ಕೂಡ ಇದೆ, ನಮ್ದು ಕೂಡ. ಅವತ್ತು ನಮ್ಮ
ಅವರು ಭಾರಿ ಕ್ಲಿಯರ್ ಆಗಿ ಚರಂತಿ ಮಟ್ಟು ಹೇಳಿದ್ದಾರೆ. ನಾನು ಮತ್ತು ನಮ್ಮ ಯತ್ನಾಳು ವೈಯಕ್ತಿಕವಾಗಿ ನಾವು ಒಳ್ಳೆ ಸಂಬಂಧ ಇದ್ದೇವೆ. ಚುನಾವಣೆಯಲ್ಲಿ ಗೆಲ್ಲಬೇಕಾದ್ರೆ ಹಲವು ಸರಿ ಪಕ್ಷಾಧಾರಿತವಾದಂಥ ವ್ಯವಸ್ಥೆಯೂ ಬೇಕು, ಒಂದು ರೀತಿಯಲ್ಲಿ ವೋಟ್ ಕ್ಯಾಪ್ಚರ್ ಮಾಡಬಲ್ಲ ಅಂತ ವೈಯಕ್ತಿಕ ಸಂಬಂಧಗಳು ಕೂಡ ಬೇಕು. ಇವತ್ತು ಅವರು ನೇರವಾಗಿ ಹೇಳಿದ್ದಾರೆ, ಅವರೇನು ಯಾವುದೇ ಸಂದರ್ಭದಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿಯ ಕಮಲದ ಚಿಹ್ನೆ ಇರುವಂಥ ಯಾವುದನ್ನು ಅವರು ಬಳಕೆ ಮಾಡಿಲ್ಲ. ಎರಡನೇದಾಗಿ ಅವರು ಭಾರಿ ದೊಡ್ಡ ರೀತಿಯಲ್ಲಿ ಅಲ್ಲಿ ಬಂದಿರುವಂಥದ್ದು ಆ ಪಂಚಮಸಾಲಿ ತನ್ನ ಸಮುದಾಯದ ಭಾರಿ ದೊಡ್ಡ ವೋಟ್ ಬ್ಯಾಂಕ್ ಇರುವಂತಹ ಹಿನ್ನೆಲೆಯಲ್ಲಿ ಸ್ವಾಭಾವಿಕವಾಗಿ ಯತ್ನಾಳ್ನ ಮೇಲೆ ಒಂದು ನಮ್ಮದೇ ಸಮಾಜದವ ಅಂತ ಹೇಳುವಂಥ ಭಾವನೆಗಳು, ಅವರ ಮೇಲೆ ಇರುವಂಥ ಒಂದು ಪ್ರೀತಿ ವಿಶ್ವಾಸಗಳು, ಅದನ್ನು ಎನ್ಕ್ಯಾಶ್ ಮಾಡಲಿಕ್ಕೆ ಅವರು ಬಂದ್ದಾರೆ. ಅದರಲ್ಲಿ ತಪ್ಪೇನಿಲ್ಲ. ನಾವೇನು ಅವರನ್ನು ಪಾರ್ಟಿಗೆ ತಗೊಳ್ತೀವಿ ನಿಮ್ಮನ್ನು ಅದಕ್ಕಾಗಿ ಬನ್ನಿ ಅಂತ ನಮ್ಮವರು ಯಾವ ವ್ಯಕ್ತಿಯೂ ಹೇಳಿದ್ದಿಲ್ಲ. ಅಥವಾ ನೀವು ಪಾರ್ಟಿಯಿಂದ ಹೊರಗೆ ಹೋದ ಕಾರಣ ನೀವು ನಮ್ಮ ಯಾವುದೇ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಬಾರ್ದು ಅಂತ ಹೇಳುವಂಥದ್ದನ್ನು ಕೂಡ ಯಾರೂ ಹೇಳಿಲ್ಲ. ಬಸವನಗೌಡ ಪಾಟೀಲ್ ಯತ್ನಾಳ್ರ ತಾನು ನೀವು ಹೇಳೋದು, ಆತ ನಮ್ಮ ಪಾರ್ಟಿಯಲ್ಲಿ ಎತ್ತರಕ್ಕೆ ಬೆಳೆದಂಥ ಕೇಂದ್ರದ ಮಂತ್ರಿಗಳಾದವರು, ವಾಜಪೇಯಿ ಅವ್ರ ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ದಂಥವರು. ಅವ್ರಿಗೆ ಆ ಬಸವನಗೌಡ ಯತ್ನಾಳ್ ಇಷ್ಟೆಲ್ಲ ಮಾತಾಡ್ತಾರಲ್ಲ, ಯಾವತ್ತಾರು ಒಂದಿನ ಬಿ ಜೆ ಪಿ ಬಗ್ಗೆ ಮಾತಾಡಿದ್ದಾರೆ? ಬಿ ಜೆ ಪಿ ಪಕ್ಷದ ಬಗ್ಗೆ ಒಂದು ನಿಮಿಷ ತಾಳಿ. ಅದು ಒಂದೊಂದು ಕಾಲದಲ್ಲಿ ಏನೇನೋ ಒಂದು ಕೆಲವು ತಪ್ಪುಗಳಾಗಿರ್ಬೋದು, ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ರಾಷ್ಟ್ರದ ಮತ್ತು ರಾಜ್ಯದ ನಾಯಕರುಗಳು ಮಾಡ್ತಾರೆ. ನನಗನ್ನಿಸ್ತದೆ ಇವ್ಯಾವುದು ಮುಖ್ಯ ಅಲ್ಲ ಗೌಣ. ಇವತ್ತು ಯಾವ್ದು ಬಸವನಗೌಡರು ಪಾಟೀಲ್ ಬಂದರು ಮತ್ತೊಂದು ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯ ಮುಖ್ಯ. ರಾಜ್ಯದಲ್ಲಿ ಬಾಗಲಕೋಟೆ ಜನರ ಜೀವನದಲ್ಲಿ ಬದಲಾವಣೆ ಕಾಣ್ತಕ್ಕಂಥದ್ದು ಮುಖ್ಯ. ಅದಕ್ಕೋಸ್ಕರವಾಗಿ ಅವ್ರು ಬಂದಿದ್ದಾರೆ. ಅವ್ರಿಗೆ ನಾನು ಧನ್ಯವಾದ ಸಮರ್ಪಣೆ ಮಾಡ್ತೀನಿ. ಇದಕ್ಕೆ ಯಾವುದೇ ಕಾರಣಕ್ಕೆ ನೀವೇನೇ ಹೇಳಿ, ಈ ನಮ್ಮ ಪಕ್ಷ ಎಲ್ಲೋ ಒಂದು ಕಡೆ ಕೆಲವು ತಪ್ಪುಗಳನ್ನು ತಿದ್ದುಕೊಂಡು ಮುಖ್ಯವಾಹಿನಿಗೆ ತರ್ತಕ್ಕಂಥ ಜೊತೆಯಲ್ಲಿ ಕರ್ನಾಟಕದಲ್ಲಿ ಏನಿವತ್ತು ಈ ಅಸಮತೋಲನ ಮಾಡಿ ಒಬ್ಬರನ್ನ ಒಬ್ಬರು ಎತ್ಕಟ್ಟಿ ಗೊಂದಲ ಮಾಡಿ ಜನರ ಮೇಲೆ ಜನಗಳನ್ನ ಎತ್ಕಡ್ತಾ ಇದ್ದಾರೆ, ಇದನ್ನು ನಿಲ್ಲಿಸ್ತಕ್ಕಂಥದಕ್ಕೆ ಒಬ್ಬ ಯತ್ನಾಳ್ರಲ್ಲ, ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಬಹುತೇಕರು ಅವರೇನು ಹೊರಗಡೆಯಿಂದ ಮಾಡಿದ್ದಾರೆ. ಕಾಂಗ್ರೆಸ್ನವರು ಕೂಡ ಅದನ್ನು ತುಂಬ ಚೆನ್ನಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಕೊಡದೆ ಹೋದ್ರೆ ಗೆಲ್ಲಿಸದೆ ಹೋದರೆ ನಾವು ಬದುಕೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು 2 ಸೀಟ್ ಹೋದ್ರೆ ನಮಗೇನು ತೊಂದರೆ ಇಲ್ಲ ಅನ್ನೋ ಮಟ್ಟಕ್ಕೆ ಕಾಂಗ್ರೆಸ್ನ ಬಹುತೇಕ ನಾಯಕರುಗಳು ತೀರ್ಮಾನ ಮಾಡಿದ್ದಾರೆ. ನಮ್ಮ ಕೆಲಸಗಳು ಕೂಡ ಎದುರ್ಕೊಂಡು ಮಾಡ್ತಾರೆ ಅನ್ನೋ ಭಾವನೆ ಇದೆ. ಇನ್ನು 2 ವರ್ಷ ಇರ್ತಾರೋ 2 ತಿಂಗಳು ಇರ್ತಾರೋ ಗೊತ್ತಿಲ್ಲ. ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ತದೆ. ಕರ್ನಾಟಕ ಈ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಭಾಳ ಬಿಚ್ಚಲಕತ್ತಾರ. ಎಲ್ಲ ಕರ್ನಾಟಕನೇ ನಮ್ಮ ತಿಳ್ಕೊಂಡಾರ, ಸಿದ್ದರಾಮಯ್ಯನೇ ನಮ್ಮ ತಿಳ್ಕೊಂಡಾರ. ಸಿದ್ದರಾಮಯ್ಯ ಅವರು ಹಾಲು ಮತದವ್ರ ನಾವು ತಿಳ್ಕೊಂಡಿವಿ, ಸಾಬರು ಅವ್ರ ಸಂಬಂಧಿಕ ಅವ್ರು ತಿಳ್ಕೊಂಡ್ರು. ನಾ ಹೇಳಿದೆ ಸಿದ್ದರಾಮಯ್ಯವ್ರಿಗೆ, ಹೇಳ್ರಿ ಇದು ಏನು ನಿಮ್ಮ ಬಜೆಟ್ ಏನು ಸಾವಿರ ಪಾಕಿಸ್ತಾನ ಬಜೆಟು, ಭಾರತದ ಕರ್ನಾಟಕ ಬಜೆಟು ನೋಡಿ ಬಂಧುಗಳು. ಇವತ್ತು ನೀವು ಬಜೆಟ್ ಓದಿದ್ರು ಮೊನ್ನೆ ಸುಮಾರು 182 ಪುಟದ ಬಜೆಟ್ನಲ್ಲಿ ಯಾವ ಸಮಾಜಕ್ಕೂ ಏನೂ ಇಲ್ಲ, ಹಿಂದೂಗಳಿಗೆ ಏನೂ ಇಲ್ಲ, ಹಾಲು ಮತದವರಿಗಿಲ್ಲ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗಿಲ್ಲ, ಲಿಂಗಾಯತರು, ಬ್ರಾಹ್ಮಣರು, ಕ್ಷತ್ರಿಯರು, ಮರಾಠರು, ರಾಜಪೂತರು, ನಮ್ಮ ತಳವಾರ ಸಮಾಜ, ಗೋಂಧಳಿ ಸಮಾಜ, ಎಷ್ಟು ಸಮಾಜ ಅದ ನಮ್ಮದ್ರಲ್ಲಿ. ಅದು ಯಾವುದೇ ಯೋಜನೆಗಳಿಲ್ಲ. ಸಿದ್ದರಾಮಯ್ಯ ಬಜೆಟ್ 182 ಪೇಜ್ ಓದಬೇಕಾದ್ರೆ ಒಂದು 10 ರಿಂದ 15 ಸಲ ನೀರು ಕೊಡಿ. ನಿರಾಣಿ ಅವರು ಯತ್ನಾಳ್ ಅಂದ್ರೆ ಆಗ್ತಿರ್ಲಿಲ್ಲ, ಮೈ ಎಲ್ಲ ಉರಿತಿತ್ತು ಅವ್ರಿಗೆ, ಆ ಥರ ಸಿಡಿದು ಹೇಳ್ತಿದ್ರು ಯತ್ನಾಳ್ ಅಂದರೆ. ಅಂತಹ ನಿರಾಣಿ ಅವರು ಈಗ ಯತ್ನಾಳ್ ಬಗ್ಗೆ ಎಷ್ಟು ಸಾಫ್ಟಾಗಿ ಮಾತಾಡ್ತಿದ್ದಾರೆ. ಅವ್ರು ಬಂದ್ರೆ ತಪ್ಪೇನು, ಪ್ರಚಾರ ಮಾಡಲಿ ಅಂತಿದ್ದಾರೆ. ಸೊ ಈಗ ನಾವು ರೀಜನಲ್ಲಿ ನೋಡಿದ್ರೆ ಹಳೆ ಮೈಸೂರವರು, ಬೆಂಗಳೂರವರು, ಉತ್ತರ ಕರ್ನಾಟಕದವರು, ಎಲ್ಲ ಕಡೆಯ ನಾಯಕರಿಗೂ ಈಗ ಯತ್ನಾಳ್ ಬೇಕಾಗಿದೆ. ಸೊ ಯತ್ನಾಳ್ ಅವರು ಬರೀ ಬಾಗಲಕೋಟೆ ಅಥವಾ ಆ ಭಾಗಕ್ಕೆ ಸೀಮಿತವಾಗಿರದೆ ಇಡೀ ಕರ್ನಾಟಕದಲ್ಲಿ ತಮ್ಮ ಅಲೆ ಎಬ್ಬಿಸುವಂಥ ನಾಯಕ ಆಗಿದ್ದಾರೆ. ಒಬ್ಬ ಮಾಸ್ ಲೀಡರ್ ಆಗಿ, ಹಿಂದೂ ಫೈರ್ ಬ್ರ್ಯಾಂಡ್ ಆಗಿ, ಪಂಚಮಸಾಲಿ ನಾಯಕನಾಗಿಯೂ ಹೊರಹೊಮ್ಮಿದ್ದಾರೆ. ಒಬ್ಬ ಒಳ್ಳೆ ಲೀಡರ್ ಸಿಕ್ಕಿದ್ದಾರೆ BJPಗೆ ಅನ್ನೋದನ್ನು
BJPಯ ನಾಯಕರು ಹೇಳ್ತಿದ್ದಾರೆ, ಇದು ಯಡಿಯೂರಪ್ಪನವರ ಮೇಲಿನ ಸಿಟ್ಟಿಗೆ ಹೇಳ್ತಿರೋದು, ವಿಜೇಂದ್ರ ಮೇಲಿನ ಮುನಿಸಿಗೆ ಹೇಳ್ತಿರೋದು, ಅಥವಾ ಯತ್ನಾಳ್ ಅವರ ಬಲದಿಂದಲೇ ಹೇಳ್ತಿರೋದು ಅನ್ನೋದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕ್ಲಾರಿಟಿ ಸಿಗಬಹುದು. ಆದರೆ ಯತ್ನಾಳ್ ಅವ್ರಿಗೆ ಹೋದಲ್ಲಿ ಬಂದಲ್ಲಿ ಸಿಗ್ತಿರುವಂಥ ವೆಲ್ಕಮ್ ಮಾತ್ರ ಭರ್ಜರಿಯಾಗೇ ಇದೆ. ಬಾಗಲಕೋಟೆಯಲ್ಲಿ ನೋಡಲಿ ಅವರ ಅಬ್ಬರ, ಜನರ ಬೆಂಬಲ, ಮಂಡ್ಯಗೆ ಹೋಗಲಿ, ಹಳೆ ಮೈಸೂರಿಗೆ ಹೋಗಲಿ, ಮಧ್ಯ ಕರ್ನಾಟಕಕ್ಕೆ ಹೋಗಲಿ, ಉತ್ತರ ಕರ್ನಾಟಕಕ್ಕೆ ಹೋಗಲಿ, ಭರ್ಜರಿ ರೆಸ್ಪಾನ್ಸನ್ನು ಪಡ್ಕೊಳ್ತಿದ್ದಾರೆ. ಮತ್ತು ತಾನು CM ಆಗ್ತೀನಿ ಅನ್ನೋ ತನಕ ಅವರೇ ಘೋಷಣೆನೂ ಮಾಡ್ಕೊಳ್ತಿದ್ದಾರೆ. JCB ಪಕ್ಷ 40 ಸೀಟ್ ಗೆದ್ರೂ ಸಾಕು, BJPಲಿ ಅವಕಾಶ ಸಿಕ್ಕಿಲ್ಲ ಅಂದರೆ ನನಗೆ ಬೇರೆ ತಯಾರಾಗಿದೆ ಈಗ ಪ್ಲ್ಯಾನ್ B. ಕುಮಾರಸ್ವಾಮಿ ಅವ್ರು ಹೆಂಗೆ CM ಆಗ್ತಾರೆ ಹಂಗೆ ನಾನು ಆಗ್ತೀನಿ, ಕ್ಯಾಬಿನೆಟಲ್ಲಿ ಯಾರು ಇರಬೇಕು ಅನ್ನೋದನ್ನು ತೀರ್ಮಾನ ಮಾಡ್ತೀನಿ ಅನ್ನೋ ತನಕ ಅವರು ಅವರವರದ್ದೇ ಘೋಷಣೆಗಳನ್ನು ಮಾಡ್ಕೊಳ್ತಿದ್ದಾರೆ. ಆದರೆ ಅವ್ರು ಮಾಡೋದು ಹೊಸ ವಿಚಾರ ಅಲ್ಲ, ಪಕ್ಷವೇ ಮಾಡ್ತಿದೆಯಲ್ಲ ಅನ್ನೋದೇ ಈಗ ಅಚ್ಚರಿಯ ಬೆಳವಣಿಗೆ. ಬೈ ಎಲೆಕ್ಷನ್ ಹೊತ್ತಲ್ಲಿ ಯತ್ನಾಳ್ಗೆ ಡಿಮ್ಯಾಂಡ್ ಬಂದಿದ್ದು, ಇನ್ನು 28ರ ವಿಧಾನಸಭಾ ಚುನಾವಣೆ ಪ್ರಚಾರಕ್ಕಂತೂ ಅವರು ಬೇಕೇ ಆಗ್ತಾರೆ ಅನ್ನೋದು ಸ್ಪಷ್ಟ ಆಯಿತು. BJPನೇ ಸ್ಪಷ್ಟ ಮಾಡ್ತಿದ್ದು, ಈಗ ಕರ್ನಾಟಕ BJPಯಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆಗಳು ನಡೆಯಲಿವೆಯಾ? ವಿಜೇಂದ್ರ ಅವರನ್ನು ಹೇಗೆ ಸಮಾಧಾನ ಮಾಡ್ತಾರೆ, ಯತ್ನಾಳ್ ಅವರನ್ನು ಹೇಗೆ ವಾಪಸ್ ಕೂರಿಸ್ತಾರೆ ಅನ್ನೋದೇ ಈಗ ತೀವ್ರ ಕುತೂಹಲ. ಎರಡೂ ಕಡೆ ಬ್ಯಾಲೆನ್ಸ್ ಮಾಡೋದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.